ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಆತ್ಮೀಯರೇ ಮತ್ತು ವಿದ್ಯಾರ್ಥಿಗಳೇ, ನಾನು ಉಡುಪಿ ದೊಡ್ಡನಗುಡ್ಡೆಯ ವಾಸಂತಿ ಅಂಬಲ್ಪಾಡಿ. ವಿದ್ಯಾರ್ಥಿಗಳೇ ಹಾಗೂ ಆತ್ಮೀಯರೇ, ನೀವಿನ್ನೂ ನನ್ನ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಮೊದಲು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ. ಹಾಗೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ವಿದ್ಯಾರ್ಥಿಗಳೇ, ಈಗ ನಾವು ದೊಡ್ಡರಂಗೇಗೌಡ ಇವರು ಬರೆದ ಜೀತ ಮಾಡುವ ಹುಡುಗ ಅನ್ನುವಂತಹ ಕವಿತೆಯ ಪ್ರಶ್ನೋತ್ತರವನ್ನು ನೋಡ್ತಾ ಹೋಗೋಣ. ವಿದ್ಯಾರ್ಥಿಗಳೇ, ಅದಕ್ಕಿಂತ ಮೊದಲು ನಾವು ದೊಡ್ಡರಂಗೇಗೌಡ ಇವರ ಪರಿಚಯವನ್ನು ನೋಡೋಣ. ದಲಿತ ಬಂಡಾಯ ಮನೋಭಾವದ ದೊಡ್ಡರಂಗೇಗೌಡರು ಸಾಹಿತ್ಯದ ಹಲವು ಪ್ರಕಾರಗಳಲ್ಲಿ ಕೃಷಿ ಮಾಡಿದರೂ ಕೂಡ ಅವರು ಕವಿ ಎಂದೇ ಸುಪ್ರಸಿದ್ಧರಾಗಿದ್ದಾರೆ. 1946 ಫೆಬ್ರವರಿ 7ರಂದು ತುಮಕೂರು ಜಿಲ್ಲೆಯ ಕುರುಬರಹಳ್ಳಿಯಲ್ಲಿ ಜನಿಸಿದಂತಹ ದೊಡ್ಡರಂಗೇಗೌಡರು ಬೆಂಗಳೂರು ವಿಶ್ವವಿದ್ಯಾನಿಲಯದಿಂದ ಕನ್ನಡ MA ಮಾಡ್ತಾರೆ. ಅದೇ ವಿಶ್ವವಿದ್ಯಾನಿಲಯದಿಂದ ಕನ್ನಡ ನವೋದಯ ಕಾವ್ಯ ಒಂದು ಪುನರ್ಮೌಲ್ಯಮಾಪನ ಅನ್ನುವಂತಹ ವಿಷಯದಲ್ಲಿ PhD ಕೂಡ ಮಾಡ್ತಾರೆ. ಹಾಗೆ ಅವರು ಮುಂದಕ್ಕೆ ಬೆಂಗಳೂರಿನ SLN ಕಾಲೇಜ್ ಹಾಗೂ ಶೇಷಾದ್ರಿಪುರಂ ಕಾಲೇಜ್ ಇಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ ಕಾರ್ಯವನ್ನು ನಿರ್ವಹಿಸ್ತಾರೆ. 200ಕ್ಕೂ ಹೆಚ್ಚು ಚಿತ್ರಗೀತೆ, 10 ಚಿತ್ರಗಳಿಗೆ ಸಂಭಾಷಣೆ ಹಾಗೂ 80 ಕೃತಿಗಳನ್ನು ರಚಿಸಿದಂತಹ ಹೆಗ್ಗಳಿಕೆ ದೊಡ್ಡರಂಗೇಗೌಡರದ್ದು. ಹಾಗೆ ಇವರು ಅನೇಕ ಕೃತಿಗಳನ್ನು ಬರೆದಿದ್ದಾರೆ. ಆ ಕೃತಿಗಳಲ್ಲಿ ಮುಖ್ಯವಾದದ್ದು ಯಾವುದು ಅಂತ ನೋಡೋಣ. ಜಗಲಿ ಹತ್ತಿ ಇಳಿದು, ಕಣ್ಣು ನಾಲಿಗೆ ಕಡಲು, ಪ್ರೀತಿ ಪ್ರಗಾಥ, ನಾಡಾಡಿ, ಕುದಿಯುವ ಕುಲುಮೆ, ಚದುರಂಗದ ಕುದುರೆಗಳು, ಮೌನ ಸ್ಪಂದನ ಇವು ದೊಡ್ಡರಂಗೇಗೌಡರು ಬರೆದಂತಹ ಕವನ ಸಂಕಲನಗಳು. ಇನ್ನು ವರ್ತಮಾನದ ವ್ಯಂಗ್ಯದಲ್ಲಿ ವಿಚಾರವಾಹಿನಿ, ವಿಶ್ವಮುಖಿ ಅನ್ನುವಂಥ ವೈಚಾರಿಕ ಕೃತಿಯನ್ನು ಕೂಡ ರಚಿಸಿದ್ದಾರೆ. ಹಾಗೆ ಇವರಿಗೆ ಅನೇಕ ಪ್ರಶಸ್ತಿಗಳು ಕೂಡ ಸಂದಿವೆ. ಇವರ ಕಣ್ಣು ನಾಲಿಗೆ ಕಡಲು ಅನ್ನುವಂತಹ ಈ ಕವನ ಸಂಕಲನಕ್ಕೆ ಕರ್ನಾಟಕ ರಾಜ್ಯ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿ ಲಭಿಸಿದೆ. ಹಾಗೆ ಪ್ರೀತಿ ಪ್ರಗಾಥ ಅನ್ನುವಂತಹ ಕವನ ಸಂಕಲನಕ್ಕೆ ರತ್ನಾಕರ ವರ್ಣಿ ಮುದ್ದಣ ಕಾವ್ಯ ಪ್ರಶಸ್ತಿ ಕೂಡ ಬಂದಿದೆ. ಇನ್ನು 1982ರಲ್ಲಿ ಅಲೆಮನೆ ಅನ್ನುವಂತಹ ಚಿತ್ರಕ್ಕಾಗಿ ಇವರು ಬರೆದ ಗೀತೆಗೆ ವಿಶೇಷ ಗೀತೆ ಪ್ರಶಸ್ತಿ ಬಂದಿದೆ. ಇವರಿಗೆ ಭಾರತ ಸರ್ಕಾರದ ಅತ್ಯುನ್ನತ ಪ್ರಶಸ್ತಿಯಾದಂತಹ ಪದ್ಮಶ್ರೀ ಪ್ರಶಸ್ತಿ ಕೂಡ ಲಭಿಸಿದೆ. ಇನ್ನು ಮುಂದೆ ನಾವು 8 ಅಂಕದ ಪ್ರಶ್ನೆಗಳನ್ನು ನೋಡುವ. ವಿದ್ಯಾರ್ಥಿಗಳೇ, 2 ಪ್ರಶ್ನೆಗಳಿವೆ ನೋಡಿ. ಆ 2 ಪ್ರಶ್ನೆಗಳಲ್ಲಿ ಯಾವುದು ಬಂದರೂ ಕೂಡ ಒಂದನ್ನೇ ಉತ್ತರಿಸಿ ಮುಂದೆ ಹೇಳುವಂತಹ ಉತ್ತರ ಇದೆ ನೋಡಿ. ಅದನ್ನು ಆ 2 ಪ್ರಶ್ನೆಗಳಲ್ಲಿ ಯಾವುದು ಬಂದರೂ ಕೂಡ ಇದೇ ಉತ್ತರವನ್ನು ಬರ್ಕೊಂಡ್ಬಿಡಿ. ಪ್ರಶ್ನೆ ನೋಡಿ. ಮೊದಲ ಪ್ರಶ್ನೆ, ಜೀತ ಮಾಡುವ ಹುಡುಗನ ಯಾತನೆ ಈ ಕವನದಲ್ಲಿ ಹೇಗೆ ವ್ಯಕ್ತವಾಗಿದೆ? ಎರಡನೇ ಪ್ರಶ್ನೆ, ನನ್ನ ಹಣೆಯಲ್ಲಿ 4 ಅಕ್ಷರ ಬರೆಯೋ ಎಂದು ಜೀತ ಮಾಡುವ ಹುಡುಗ ಬೇಡಲು ಕಾರಣವೇನು? ಉತ್ತರ ನೋಡಿ. ದೊಡ್ಡರಂಗೇಗೌಡರು ಬರೆದಂತಹ ಜೀತ ಮಾಡುವ ಹುಡುಗ ಅನ್ನುವಂತಹ ಈ ಕವಿತೆಯಲ್ಲಿ ದಲಿತ ಜನಾಂಗದ ಹುಡುಗನೊಬ್ಬನ ಶೋಷಣೆಯ ಬದುಕನ್ನು, ಹಾಗೆ ಅದರ ಜೊತೆಗೆ ಆತನ ಕಲಿಯಬೇಕು ಅನ್ನುವಂಥ ಮನಸ್ಸಿನ ಆಸೆಯನ್ನು, ಅದರೊಂದಿಗೆ ಈ ಜೀತ ವ್ಯವಸ್ಥೆಯಿಂದಾಗಿ ಆತನ ನಲುಗಿ ಹೋದಂತಹ ದುರಂತ, ಇದನ್ನು ಈ ಕವಿತೆಯಲ್ಲಿ ನಾವು ಕಾಣಬಹುದು. ಜೀತ ಮಾಡುವಂಥ ಹುಡುಗನಿಗೆ ಬಳಗಗಟ್ಟಲೆ ಓದುವ ಆಸೆ, ಅಂದರೆ ತುಂಬ ಅವನಿಗೆ ಓದಬೇಕು ಅಂತ ಮನಸ್ಸಿತ್ತು. ಬೆವರು ಬಸಿಯುವ ಈ ಹುಡುಗನಿಗೆ ಕೊಳಗಗಟ್ಟಲೆ ಬರೆಯುವ ಆಸೆ. ನೆಮ್ಮದಿಯ ಪ್ರಜ್ಞಾವಂತನ ಬದುಕನ್ನು ಕಟ್ಟಿಕೊಳ್ಳಬೇಕು ಎಂದು ಕನಸು ಕಾಣುವ ಈ ಹುಡುಗನಿಗೆ ಖಂಡುಗಗಟ್ಟಲೆ ಸಂಪಾದಿಸುವ ಆಸೆ. ಆದರೆ ಹುಡುಗನ ಈ ಆಸೆ ಎಲ್ಲವೂ ಕೂಡ ಹೊಳೆಯಲ್ಲಿ ಹೋಮವಾಗಿ ಜೀತವೊಂದೇ ಈತನ ಬದುಕಾಗಿ ಬಿಡುತ್ತದೆ. ಜೀತ ಅಂದರೆ ವಿದ್ಯಾರ್ಥಿಗಳೇ, ಜೀತ ಅಂದರೆ ನಿಮಗೆಲ್ಲ ಗೊತ್ತಿರ್ಬೋದು. ಯಾವುದೋ ಒಂದು ಸಾಲಕ್ಕಾಗಿ, ಯಾವುದೋ ಒಂದು ಮಾಡಿದಂತಹ ಸಾಲ ತೀರಿಸಲಿಕ್ಕಾಗಿ ಜೀವನ ಪರ್ಯಂತ ಯಾವುದಾದ್ರೂ ಒಬ್ಬ ತಂದೆ ಅಥವಾ ಕುಟುಂಬಿಕರು ಮಾಡಿದಂತಹ ಸಾಲಕ್ಕಾಗಿ ಆ ಮಗುವನ್ನು ಅಥವಾ ಆ ಮನೆಯ ಹುಡುಗನನ್ನು ಅಥವಾ ಹುಡುಗಿಯನ್ನು ಒಂದು ಮನೆಯಲ್ಲಿ ಆ ಸಾಲ ತೀರುವವರೆಗೆ ಅಲ್ಲೇ ಬಿಡುವಂಥದ್ದು. ಅಂದರೆ ಅವರು ಏನು ಕೆಲಸ ಹೇಳ್ತಾರೋ ಅಲ್ಲಿಯವರೆಗೆ, ಅಂದರೆ ಇಲ್ಲಿ ಜೀವಮಾನ ಪರ್ಯಂತವೂ ಆ ಸಾಲ ಮುಗಿಯುವುದಿಲ್ಲ, ಇವರ ಕೆಲಸ ಮುಗಿಯುವುದು ಕೂಡ ಇಲ್ಲ. ಅದೇ ಈ ಹುಡುಗನ ಹೀಗೆ ಓದಬೇಕು, ಬರಿಬೇಕು ಅನ್ನುವಂತಹ ಆಸೆ ಎಲ್ಲವೂ ಕೂಡ ಹೊಳೆಯಲ್ಲಿ ಹೋಮವಾಗಿ ಜೀತ ಒಂದೇ ಬದುಕಾಗಿ ಬಿಡ್ತದೆ.
ಇದಕ್ಕೆ ಕಾರಣ ಅಂದರೆ ಈ ಹುಡುಗನಿಗೆ ಅಪ್ಪ ಅಮ್ಮ ಇಲ್ಲದೇ ಇದ್ದುದು, ಒಂದು ಚೂರು ಹೊಲ ಹಾಗೂ ಬದುಕಲು ಒಂದು ಮನೆ ಇಲ್ಲದೇ ಇದ್ದುದು. ಅಪ್ಪ ಇಲ್ಲದಿದ್ದರೆ, ಅಮ್ಮ ಬದುಕಿದ್ದರೆ, ಒಂದು ಚೂರು ಹೊಲ ಇದ್ದಿದ್ದರೆ, ಬದುಕಲು ಒಂದು ಮನೆ ಇದ್ದಿದ್ದರೆ ಈ ಹುಡುಗ ನೊಗ ಹೊತ್ತು ಗಾಣದೆತ್ತಿನಂತೆ ಸೂರ್ಯ ಉರಿಯುವಂತೆ ಶೋಷಕರ ಶೋಷಣೆಯ ಜೀತದ ಆಳಾಗಿ ದುಡಿಯಬೇಕಿರಲಿಲ್ಲ. ಆದರೆ ಈ ಯಾವುದೇ ಅವಕಾಶಗಳು ಹುಡುಗನಿಗೆ ಸಿಗದೇ ಇಲ್ಲದೇ ಹೋದದ್ರಿಂದಾಗಿ ಅವನು ಜೀವನ ಪರ್ಯಂತ ಗಾಣದ ಎತ್ತಿನಂತೆ ಉರಿಯುತ್ತಾ ಇರುವಂತಹ ಸೂರ್ಯನಂತೆ ಅವನು ಆ ಮನೆಯಲ್ಲಿ ಜೀತದ ಆಳಾಗಿ ಕೆಲಸವನ್ನು ಮಾಡ್ತಾ ಹೋಗ್ತಾನೆ. ಈ ಜೀತದ ದುಡಿಮೆಯಲ್ಲಿ ಆತ ಕಾಫಿ ಕುಡಿದಂತಹ ಕಪ್ಪನ್ನು ತೊಳೆಯಬೇಕು, ಪ್ಲೇಟ್ಗಳನ್ನು ಎತ್ತಬೇಕು, ಎಂಜಲನ್ನು ತೊಳೆಯಬೇಕು ಅಥವಾ ಒರೆಸಬೇಕು, ತೊಟ್ಟಿಗೆ ನೀರು ತುಂಬಬೇಕು, ಗೋಣಿಚೀಲ ಒಗೆಯಬೇಕು, ಕಸವನ್ನು ಪೂರ್ತಿ ಗುಡಿಸಬೇಕು, ನೆಲವನ್ನು ಹಸನಾಗಿ ಅಥವಾ ಚೆಂದವಾಗಿ ಸಾರಿಸಬೇಕು, ಕಸದ ಕುಪ್ಪೆಯನ್ನು ತೊಟ್ಟಿಗೆ ಹಾಕಬೇಕು, ಪ್ಲಾಸ್ಟಿಕ್ ಡ್ರಮ್ ಉಜ್ಜಿ ಎಲ್ಲ ಚೊಕ್ಕಟ ಮಾಡಬೇಕು, ಕಪ್ಪು ಒಡೆದರೆ ಏಟು ತಿನ್ನಬೇಕು. ಒಡೆಯ ಮುರಿದುಕೊಂಡು ಕೊಡುವ ಸಂಬಳದಲ್ಲಷ್ಟೇ ಆ ಹುಡುಗ ತೃಪ್ತಿಯನ್ನು ಕಾಣಬೇಕು. ಆದರೆ ಈ ನಿರಂತರ ಶೋಷಣೆಯ ದಣಿವಿನ ದುಡಿತದಲ್ಲಿ ಆ ತೃಪ್ತಿ ಅಥವಾ ಸಂತೋಷ ಬರುವುದಾದರೂ ಎಲ್ಲಿಂದ? ತಣಿವು ಸಿಗುವುದಾದರೂ ಎಲ್ಲಿಂದ? ಸದಾ ದುಡಿಯುವಂತಹ ಈ ಹುಡುಗನಿಗೆ ತೃಪ್ತಿಯೂ ಇಲ್ಲ, ತಣಿವೂ ಇಲ್ಲ. ದಣಿದವನಿಗೆ ದೇಹದ ದಣಿವು ಗೊತ್ತು, ಆದರೆ ದುಡಿಸಿಕೊಳ್ಳುವ ದಣಿವರಿಯದ ಒಡೆಯನಿಗೇನು ದೇಹದ ದಣಿವು ಗೊತ್ತಾಗಬೇಕು? ಅವನಿಗೆ ಗೊತ್ತಾಗೋದು ಒಂದೇ, ತನ್ನ ಸ್ವಾರ್ಥಕ್ಕೆ ಹಗಲಿರುಳು ದುಡಿಸಿಕೊಳ್ಳುವುದು. ಜೀತಕ್ಕೆ ಇಳಿದು ಈ ಹುಡುಗನ ಕೈಕಾಲೆಲ್ಲ ಸುಸ್ತಾಗಿ ಹೋಗಿದೆ. ನೀರಿನಲ್ಲೇ ಕೆಲಸವನ್ನು ಮಾಡಿ ಉಗುರು ಸುತ್ತು ಬಂದು ಹೋಗಿದೆ. ಬೆರಳ ಸಂಧಿ ಸೆಲೆತು ಕೀವು ತುಂಬಿ ಊತವಾಗಿ ಹೋಗಿದೆ. ಇರುವಲ್ಲೇ ರಕ್ತಪಾತವಾಗಿ ಹೋಗಿದೆ. ಈ ಹುಡುಗನಿಗೆ ಚಳಿಗೂ ಹಿಂಸೆ, ಒಳ ಮನಸ್ಸಿಗೂ ಹಿಂಸೆ. ಈ ಹಿಂಸೆ ಯಾವ ಔಷಧಿ ಇಲ್ಲದ ಹಿಂಸೆ. ಮಾನವತೆ ಇಲ್ಲದಂತಹ ಶೋಷಕ ಜನರ ಶೋಷಣೆಗೆ ಔಷಧಿ ಉಂಟೆ ಅಂತ ಇಲ್ಲಿ ಕವಿ ಕೇಳ್ತಾರೆ. ಹಾಗೆ ಈ ಜೀತದ ಹುಡುಗನಿಗೆ ಹಗಲಿರುಳು ಯೋಚನೆ. ಕಣ್ಣೆದುರು ಕಾಣುವಂತಹ ಸೂರ್ಯ ಸ್ವಾಮಿಯಲ್ಲಿ ಈ ಹುಡುಗ ಪ್ರಾರ್ಥನೆಯನ್ನು ಮಾಡ್ತಾನೆ. ಆತನನ್ನು ತನ್ನ ಬಳಿಗೆ ಕರೆಯುತ್ತಾನೆ. 10 ಬೇಸಗೆ ಕಳೆದಾಯಿತು, ನನ್ನ ದೇಹ ನನಗೆ ಭಾರವಾಯಿತು, ನನ್ನ ಬದುಕು ನನಗೆ ಖಾರವಾಯಿತು, ಯಾವ ಕನಸೂ ಬೇಡವಾಯಿತು, ಇರುವ ಮನಸ್ಸು ಕೂಡ ಇಲ್ಲವಾಯಿತು, ಈ ಮೈ ಒಳ ಮನಸ್ಸು ಕೊರಡಾದವು. ಸೂರ್ಯಸ್ವಾಮಿ ನೀನು ಒಲಿಯೋ, ಕೊರಡು ಕೊನರಿದರೆ ನನ್ನ ಬಾಳಿಗೆ ಬೆಲೆಯೇ. ನನಗೆ ನೀನು ಒಂದು ಮಾತು ಒಲಿಯೋ ಅಂದರೆ ಹೇಳು, ನನ್ನ ಹಣೆಯಲ್ಲಿ 4 ಅಕ್ಷರ ಬರೆಯೋ ಒಡೆಯ, ನನ್ನ ಬಾಳಿಗೆ ನೀನಾದರೂ ಒಲಿಯೋ ಎಂದು ಜೀತವನ್ನು ಮಾಡಿ ಬೇಸತ್ತು ಹೋದಂತಹ ಈ ಹುಡುಗ ಸೂರ್ಯಸ್ವಾಮಿಯಲ್ಲಿ ಬೇಡಿಕೊಳ್ಳುತ್ತಾನೆ. ವಿದ್ಯಾರ್ಥಿಗಳೇ, ಇನ್ನು 5 ಅಂಕದ ಪ್ರಶ್ನೆ ಇದೆ ನೋಡಿ. ಜೀತ ಮಾಡುವ ಹುಡುಗ, ಈ ಕವನದ ಆಶಯವನ್ನು ಬರೆಯಿರಿ. ವಿದ್ಯಾರ್ಥಿಗಳೇ, ಈ ಉತ್ತರವನ್ನು ಈಗ ಹೇಳಿದೆ ನೋಡಿ, ಅದೇ ಉತ್ತರವನ್ನು ಸ್ವಲ್ಪ ಸಂಕ್ಷಿಪ್ತವಾಗಿ ಬರೆಯಿರಿ, ಆಗ 5 ಅಂಕಗಳು ದೊರೆಯುತ್ತವೆ. ಇನ್ನು ಸಂದರ್ಭ ನೋಡೋಣ. ಮೊದಲ ಪ್ರಶ್ನೆ ನೋಡಿ, ಖಂಡುಗ ಸಂಪಾದಿಸುವ ಆಸೆ ಇತ್ತು. ಉತ್ತರ, ಈ ಮೇಲಿನ ಸಾಲನ್ನು ದೊಡ್ಡರಂಗೇಗೌಡರು ಬರೆದ ಜೀತ ಮಾಡುವ ಹುಡುಗ ಎಂಬ ಕವನದಿಂದ ಆಯ್ದುಕೊಳ್ಳಲಾಗಿದೆ. ಈ ಮಾತನ್ನು ಕವಿ ಹೇಳುತ್ತಾರೆ. ಜೀತ ಮಾಡುವ ಹುಡುಗನಿಗೆ ಬಳಗದಷ್ಟು ಓದುವ ಆಸೆ ಇತ್ತು. ಬೆವರು ಬಸಿಯುವ ಈ ಹುಡುಗನಿಗೆ ಕೊಳಗದಷ್ಟು ಬರೆಯುವ ಆಸೆ ಇತ್ತು. ಕನಸು ಕಾಣುವ ಈ ಹುಡುಗನಿಗೆ ಖಂಡುಗದಷ್ಟು ಸಂಪಾದಿಸುವ ಆಸೆ ಇತ್ತು. ಆದರೆ ಅಪ್ಪ ಅಮ್ಮ, ಹೊಲ, ನೆಲೆ ಈ ಯಾವುದೂ ಕೂಡ ಇಂತಹ ಒಂದು ಆಸರೆ ಇಲ್ಲದೆ ಹೋದಾಗ ಆ ಆಸೆಗಳೆಲ್ಲ ಕಮರಿ ಹೋಗ್ತವೆ. ಆತನಿಗೆ ಜೀತವೊಂದೇ ಆತನ ಬದುಕಾಗುತ್ತದೆ ಎಂಬುದನ್ನು ಹೇಳುವ ಸಂದರ್ಭದಲ್ಲಿ ಕವಿ ಈ ಮಾತನ್ನು ಹೇಳುತ್ತಾರೆ. ಎರಡನೇ ಪ್ರಶ್ನೆ ನೋಡಿ, ನೊಗ ಹೊತ್ತ ಗಾಣದೆತ್ತಿನ ಹಾಗೆ. ಉತ್ತರ ನೋಡಿ, ಈ ಮೇಲಿನ ಸಾಲನ್ನು ರಂಗೇಗೌಡರು ಬರೆದ ಜೀತ ಮಾಡುವ ಹುಡುಗ ಅನ್ನುವ ಕವನದಿಂದ ಆಯ್ದುಕೊಳ್ಳಲಾಗಿದೆ. ಈ ಮಾತನ್ನು ಕವಿ ಹೇಳುತ್ತಾರೆ. ಜೀತದ ಹುಡುಗನ ಈ ಶೋಷಣೆಗೆ ಮಿತಿ ಎಂಬುದೇ ಇರಲಿಲ್ಲ. ಆತನದು ನೊಗ ಹೊತ್ತ ಗಾಣದೆತ್ತಿನ ಬದುಕಾಗಿತ್ತು. ಆತನ ದಣಿವಿಗೆ ಮಿತಿ ಎಂಬುದೇ ಇರಲಿಲ್ಲ. ಹಗಲಿರುಳು ದುಡಿಮೆ ಮಾಡಿ ಅವನು ದುಡಿದದ್ದು. ಆತ ಅಲ್ಲಿ ಮಾಡುವಂತಹ ಕೆಲಸಗಳು ಕಾಫಿ ಕಪ್ಪನ್ನು ತೊಳಿಬೇಕು, ಪ್ಲೇಟ್ಗಳನ್ನು ಎತ್ತಬೇಕು,
ಎಂಜಲನ್ನು ಒರೆಸಬೇಕು, ಇನ್ನು ಏನೇನೋ ಮಾಡಬೇಕು ಎಂಬುದನ್ನು ಹೇಳುವ ಸಂದರ್ಭದಲ್ಲಿ ಕವಿ ಈ ಮೇಲಿನಂತೆ ಹೇಳುತ್ತಾರೆ. ಇನ್ನು ಮೂರನೇ ಸಂದರ್ಭ ನೋಡಿ, ದುಡಿಯುವಾಗೆ ಗೊತ್ತು ದೇಹದ ದಣಿವು. ಈ ಮೇಲಿನ ಸಾಲನ್ನು ದೊಡ್ಡರಂಗೇಗೌಡರ ಜೀತ ಮಾಡುವ ಹುಡುಗ ಎಂಬ ಕವನದಿಂದ ಆರಿಸಿಕೊಳ್ಳಲಾಗಿದೆ. ಈ ಮಾತನ್ನು ಕವಿ ಹೇಳುತ್ತಾರೆ. ದುಡಿತದ ದಣಿವೊಂದನ್ನು ಬಿಟ್ಟರೆ ಜೀತದ ಹುಡುಗನಿಗೆ ಯಾವ ತೃಪ್ತಿಯೂ ಇರಲಿಲ್ಲ, ಯಾವ ತಣಿವೂ ಇರಲಿಲ್ಲ. ಬದಲಿಗೆ ಆತ ದೈಹಿಕ ಮತ್ತು ಮಾನಸಿಕ ಯಾತನೆಯನ್ನು ಅನುಭವಿಸಬೇಕಿತ್ತು. ಜೀತಕ್ಕೆ ಇಳಿದ ಈ ಹುಡುಗನ ಕೈಕಾಲು ಸುಸ್ತಾಗಿ ಜೀತಕ್ಕೆ ಇಳಿದದ್ರಿಂದ ಆತ ನೀರಿನಲ್ಲಿ ಕೆಲಸವನ್ನು ಮಾಡಿ ಮಾಡಿ ಉಗುರಿಸುತ್ತಾಗಿತ್ತು. ಬೆರಳಿನ ಸಂದಿಯೆಲ್ಲ ಕೊಳೆತು ಹೋಗಿತ್ತು. ಈ ದೈಹಿಕ ಯಾತನೆ ಅಲ್ಲದೆ ಒಳ ಮನಸ್ಸಿಗೂ ಕೂಡ ಹಿಂಸೆಯಾಗಿತ್ತು ಅನ್ನೋದನ್ನು ಹೇಳುವಂಥ ಸಂದರ್ಭದಲ್ಲಿ ಕವಿ ಈ ಮಾತನ್ನು ಹೇಳುತ್ತಾರೆ. ಇನ್ನು ನಾಲ್ಕನೆಯ ಸಂದರ್ಭ ನೋಡಿ, ಅವನು ಹೊಳೆವ ಬಳಿಗೆ ಕರೆವ. ಈ ಮೇಲಿನ ಸಾಲನ್ನು ದೊಡ್ಡರಂಗೇಗೌಡರು ಬರೆದ ಜೀತದ ಹುಡುಗ ಎಂಬ ಕವಿತೆಯಿಂದ ಆರಿಸಿಕೊಳ್ಳಲಾಗಿದೆ. ಈ ಮಾತನ್ನು ಜೀತದ ಹುಡುಗ ಸೂರ್ಯದೇವನಲ್ಲಿ ಹೇಳುತ್ತಾನೆ. ಜೀತದ ನೊಗ ಹೊತ್ತು ಗಾಣದೆತ್ತಿನಂತೆ ಹಗಲಿರುಳು ದುಡಿದ ಹುಡುಗನಿಗೆ ಬೇಸತ್ತು ಹೋಗಿದೆ. ಮಾತ್ರವಲ್ಲ, ದೇಹದ ಮನಸ್ಸುಗಳೆಲ್ಲ ಕೊರಡಾಗಿ ಹೋಗಿದೆ. ಹಗಲು ഇരുಳು ಈ ನೊಗದಿಂದ ಮುಕ್ತಿ ಪಡೆಯುವುದು ಒಂದೇ ಹುಡುಗನಿಗೆ ಇರುವಂತಹ ಯೋಚನೆ. ಹಾಗೆ ಆತ ಸೂರ್ಯಸ್ವಾಮಿಯಲ್ಲಿ ತನ್ನ ಅಳಲನ್ನು ನಿವೇದಿಸಿಕೊಳ್ತಾನೆ. 10 ಬೇಸಿಗೆ ಕಳೆದರೂ ಕೂಡ ತನ್ನ ಬದುಕು ತನಗೆ ಖಾರವಾಗಿದೆ, ತನ್ನ ದೇಹವೇ ನನಗೆ ಭಾರವಾಗಿದೆ, ಯಾವುದೂ ಕೂಡ ನನಗೆ ಬೇಕಾಗಿಲ್ಲ, ನನ್ನ ಹಣೆಯಲ್ಲಿ 4 ಅಕ್ಷರ ನೀನು ನನ್ನ ಹಣೆಯಲ್ಲಿ 4 ಅಕ್ಷರ ಬರೆದರೆ ಸಾಕು ಎಂದು ಹೇಳುವ ಸಂದರ್ಭದಲ್ಲಿ ಈ ಮೇಲಿನಂತೆ ಹೇಳುತ್ತಾನೆ. ಇನ್ನು ಟಿಪ್ಪಣಿ ನೋಡಿ, ಜೀತ ಮಾಡುವ ಹುಡುಗ ಅನ್ನುವಂತಹ ವಿಷಯವೇ ಕೊಡ್ಬೋದು. ಇದನ್ನು ಕೂಡ ನೀವು ಮೊದಲ ಉತ್ತರವನ್ನೇ ಸ್ವಲ್ಪ ಸಂಕ್ಷಿಪ್ತವಾಗಿ ಬರ್ಕೊಂಡ್ಬಿಡಿ. ಇನ್ನು 1 ಅಂಕದ ಪ್ರಶ್ನೆ ಇದೆ ನೋಡಿ, ಜೀತದ ಹುಡುಗ ಕವನವನ್ನು ಬರೆದವರು ಯಾರು? ಉತ್ತರ ದೊಡ್ಡರಂಗೇಗೌಡ. ಇನ್ನು 2ನೇ ಪ್ರಶ್ನೆ, ಜೀತದ ಹುಡುಗ ಕವನದ ಆಶಯವೇನು? ಉತ್ತರ ಜೀತದ ಹುಡುಗನ ಯಾತನೆಯ ಬದುಕೇ ಈ ಕವನದ ಆಶಯ. ಇನ್ನು 3ನೇ ಪ್ರಶ್ನೆ, ಜೀತದ ಹುಡುಗ ಯಾರ ಪ್ರತಿನಿಧಿ? ಉತ್ತರ ಶತಶತಮಾನಗಳಿಂದ ಉಳ್ಳವರ ಶೋಷಣೆಗೆ ಒಳಗಾದ ದಲಿತ ಶ್ರಮಜೀವಿ ವರ್ಗದವರ ಪ್ರತಿನಿಧಿ. ಇನ್ನು 4ನೇ ಪ್ರಶ್ನೆ, ಜೀತದ ಹುಡುಗನ ಬಳಗ ಆಸೆ ಯಾವುದು? ಉತ್ತರ ಓದುವ ಆಸೆ. 5ನೇ ಪ್ರಶ್ನೆ, ಜೀತದ ಹುಡುಗನ ಕೊಳಗ ಆಸೆ ಯಾವುದು? ಉತ್ತರ ಬರೆಯುವ ಆಸೆ. 6ನೇ ಪ್ರಶ್ನೆ, ಜೀತದ ಹುಡುಗನ ಖಂಡುಗ ಆಸೆ ಯಾವುದು? ಉತ್ತರ ಸಂಪಾದಿಸುವ ಆಸೆ. 7ನೇ ಪ್ರಶ್ನೆ, ಜೀತದ ಹುಡುಗನ ಸ್ಥಿತಿ ಎಂಥದ್ದು? ಉತ್ತರ ಅಪ್ಪ ಅಮ್ಮ ಹೊಲ ನೆಲೆ ಇಲ್ಲದ ಅನಾಥ ಜೀತದ ಬದುಕು. 8ನೇ ಪ್ರಶ್ನೆ, ಜೀತದ ಹುಡುಗನಿಗೆ ಅಪ್ಪ ಅಮ್ಮ ಹೊಲ ಮನೆ ಇದ್ದಿದ್ದರೆ ಏನು ತಪ್ಪುತ್ತಿತ್ತು? ಉತ್ತರ ಗಾಣದೆತ್ತಿನಂತೆ ದುಡಿಯುವುದು ತಪ್ಪುತ್ತಿತ್ತು. ಮುಂದಿನ ಪ್ರಶ್ನೆ, ಜೀತದ ಹುಡುಗ ಎಷ್ಟರಲ್ಲಿ ತೃಪ್ತಿ ಕಾಣಬೇಕಿತ್ತು? ಉತ್ತರ ಜೀತದ ಹುಡುಗ ಒಡೆಯ ಮುರಿದುಕೊಂಡು ಕೊಡುವ ಸಂಬಳದಲ್ಲಷ್ಟೇ ತೃಪ್ತಿಯನ್ನು ಕಾಣಬೇಕಿತ್ತು. ಕೊನೆಯ ಪ್ರಶ್ನೆ, ತನ್ನ ಹಣೆಯಲ್ಲಿ 4 ಅಕ್ಷರ ಬರೆಯುವಂತೆ ಜೀತದ ಹುಡುಗ ಯಾರಲ್ಲಿ ಪ್ರಾರ್ಥಿಸಿಕೊಳ್ಳುತ್ತಾನೆ? ಉತ್ತರ ಸೂರ್ಯ ಸ್ವಾಮಿಯಲ್ಲಿ. ಸರಿ ವಿದ್ಯಾರ್ಥಿಗಳೇ, ಇಲ್ಲಿಗೆ ದೊಡ್ಡರಂಗೇಗೌಡರು ಬರೆದಂತಹ ಜೀತದ ಹುಡುಗ ಅನ್ನುವಂತಹ ಕವನದ ಪ್ರಶ್ನೋತ್ತರ ಮುಕ್ತಾಯವಾಗ್ತದೆ. ಇನ್ನೊಂದು ಹೊಸ ಪಾಠದೊಂದಿಗೆ ಮತ್ತೆ ಬರುತ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.